ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಇನ್ಫಾರ್ಮೇಟಿವ್ ವಿಡಿಯೋವನ್ನು ತೆಗೆದುಕೊಂಡು ಬಂದಿದ್ದೇನೆ. ಬಹಳ ಜನ ವಾಲ್ಪೇಪರ್ ನೋಡಿಬಿಟ್ಟೆ ಕ್ಲಿಕ್ 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 ಮಾಡ್ತಾನೆ ಇದ್ದೀರಾ. ರೀಸನ್ ಇಷ್ಟೇ, ಯಾಕಂದರೆ ನಿಮಗೂ ಕೂಡ ಆಸೆ ಇದೆ, ನಿಮಗೂ ಮೈಂಡ್ಸೆಟ್ ಆಗಿದೆ ಏನು ಅಂತ ಹೇಳಿದರೆ, ಏನು 40 ಔಟ್ ಆಫ್ 40 ಇಂಗ್ಲೀಷಲ್ಲಿ ಬರಬೇಕು ಅಂತ. ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ ಸರ್. ಬಹಳ ಜನ ಕಮೆಂಟ್ಸ್ಗಳಲ್ಲಿ ಸರ್ 40 ಔಟ್ ಆಫ್ 40 ತೆಗಿಬೇಕು, 40ಕ್ಕೆ 40 ತೆಗಿಬೇಕು ನಾನು ಎಕ್ಸಾಮಲ್ಲಿ. ಹಾಗಿದ್ರೆ ಯಾವ ರೀತಿಯಾಗಿ ನಾನು ನನ್ನ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ, 40 ಮಾರ್ಕ್ಸ್ ಎಕ್ಸಾಮು 40 ತೆಗಿಬೇಕು ಅಂತ ಬಹಳ ಜನ ಕೇಳ್ತಾ ಇದ್ದೀರಾ. ಜೊತೆಗೆ ಇನ್ನೊಂದು ಕೆಲವೊಬ್ಬರು ಸರ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಅಂತ. ನನ್ನ ಹತ್ರ ಬಹಳ ಕ್ವಶನ್ ಪೇಪರ್ಸ್ ಇದ್ದಾವಪ್ಪ, ಆದರೆ ನೆನ್ಪಿಟ್ಕೊಳ್ಳಿ, ಆ ಎಲ್ಲ ಕ್ವಶನ್ ಪೇಪರು ನಿಮ್ಗೆ ಹೆಲ್ಪ್ ಆಗಲ್ಲ. ರೀಸನ್ ಇಷ್ಟೇ, ನಾನು ಹೇಳ್ತೀನಿ. ಯಾಕಂದರೆ ಅವೆಲ್ಲ ಪ್ರಶ್ನೆ ಪತ್ರಿಕೆಗಳು ಬೇರೆ ಯಾವುದೇ ಯೂಟ್ಯೂಬ್ ಚಾನಲ್ಲು ಅಪ್ಲೋಡ್ ಮಾಡಲಿ, 2023ನಲ್ಲಿ ಇದ್ದಂತಹ 2023 ಪ್ರಶ್ನೆ ಪತ್ರಿಕೆಗಳು ನಿಮಗೆ ಅಪ್ಲಿಕೇಬಲ್ಲೇ ಆಗಲ್ಲ. ರೀಸನ್ ಇಷ್ಟೇ, ಫಸ್ಟ್ ಇಯರ್ PUC ಆಗಿರ್ಬೋದು, ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಾಗಿರ್ಬೋದು, ನಿಮ್ಮಿಬ್ಬರಿಗೂ ಕೂಡ ಇಂಗ್ಲೀಷಲ್ಲಿ ಸ್ಪೆಷಲಾಗಿ ಇಂಗ್ಲೀಷ್ ಲ್ಯಾಂಗ್ವೇಜಿನ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಚೇಂಜ್ ಆಗಿದೆ. ಅರ್ಥ ಆಗುತ್ತಲ್ವ? ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಪತ್ರಿಕೆಗಳು ನನ್ನ ಬಳಿ ಇದ್ವು, ವ್ಯೂಸ್ ತೆಗೆದುಕೊಳ್ಳುವಂಥದ್ದು ಹೌದಲ್ವಾ, ಅವಶ್ಯಕತೆ ಅಲ್ಲ ಇಲ್ಲಿ, ಅಥವಾ ಇಂಟೆನ್ಷನ್ ಅಲ್ಲ ನಂದು ವ್ಯೂಸ್ ತೆಗೆದುಕೊಳ್ಳುವಂಥದ್ದು, ಅಥವಾ ನಿಮ್ಮ ಒಂದು ಏನಂತೀರ ಕಾನ್ಸಂಟ್ರೇಷನ್ ಆ ವಿಡಿಯೋದಲ್ಲಿ ವ್ಯರ್ಥ ಆಗುತ್ತೆ, ಸಮಯನೂ ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ಈ 2023 ಕ್ವಶನ್ ಪೇಪರ್ಸ್ ನಾವು ಅಪ್ಲೋಡ್ ಮಾಡಲಿಲ್ಲ ಲಾಸ್ಟ್ ಇಯರಿಂದು. ಹಾಗಾಗಿ 2024 ಕ್ವಶನ್ ಪೇಪರ್ಸು ನಿಮಗೆ ಬೇಕಾಗಿರುವಂಥದ್ದು. ಯಾಕಂದರೆ ನ್ಯೂ ಪ್ಯಾಟ್ರನ್ ಇದೆ. ಫಸ್ಟ್ ಇಯರ್ PUC ಆಗಿರ್ಬೋದು, ಸೆಕೆಂಡ್ ಇಯರ್ PUCಯ ವಿದ್ಯಾರ್ಥಿಗಳು ಆಗಿರ್ಬೋದು. ನನ್ನ ಉದ್ದೇಶ ಈ ಒಂದು ವಿಡಿಯೋ ಮಾಡುವಂಥದ್ದು, ಈ ಒಂದು ವಿಡಿಯೋ ಯಾರಿಗೆ ಅಂತ ಹೇಳಿದರೆ, ನನ್ನ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ. ಪ್ರಥಮ PUCಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನೋಡಿದ್ರಿ, ನಿಮಗೋಸ್ಕರ ನಾನು ದಯವಿಟ್ಟು ಒಂದು ಆಯಿತಾ ಅಪಾಲಜಿ ಏನು ಅಂದರೆ, ಸಪ್ರೇಟಾಗಿ ಒಂದು ವಿಡಿಯೋ ನಿಮಗೆ ಮಾಡಿಕೊಡ್ತೇನೆ. ಯಾವ ರೀತಿಯಾಗಿ ಓದಬೇಕು, ಯಾವುದನ್ನು ಓದಬೇಕು, ಯಾವುದಕ್ಕೆ ಭಾಳ ಪ್ರಿಫರೆನ್ಸನ್ನು ಕೊಡಬೇಕು ತಾವುಗಳು ಟು ಗೆಟ್ ಔಟ್ ಮಾರ್ಕ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಅರ್ಥ ಆಗುತ್ತಲ್ವ? ಕಾಮರ್ಸು, ಸೈನ್ಸು, ಆರ್ಟ್ಸ್ ಎಲ್ಲರಿಗೂ ಕೂಡ. ಬನ್ನಿ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ನಮ್ಮ ಟಾರ್ಗೆಟ್ ಏನಾಗಿದೆ ಈಗ ಅಂತ ಹೇಳಿದರೆ, ಯಾಕೆ ಸರ್ ನಮಗೆ 40ಕ್ಕೆ 40 ಬೇಕು ಅಂತ? ಯಾಕಂದರೆ ಕೆಲವು ಜನ ವಿದ್ಯಾರ್ಥಿಗಳು, ಜನ ಅಲ್ಲ ಪಾಪ, ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗಳು ಕೇಳಿದ್ದಾರೆ, ಸರ್ ಫಸ್ಟ್ ಟೆಸ್ಟಲ್ಲಿ ಯೂನಿಟ್ 1ನಲ್ಲಿ ನಾನು 40ಕ್ಕೆ 39 ತೆಗೆದುಕೊಂಡಿದ್ದೇನೆ. ಹಾಗೂ ಮಿಡ್ ಟರ್ಮ್ ಎಕ್ಸಾಮಲ್ಲಿ 80ಕ್ಕೆ 80ಗೆ ನೋಡಿ, 80ಗೆ ಇಲ್ಲಿ 76 ತೆಗೆದುಕೊಂಡಿದ್ದೇನೆ ಅಂತ. ಹೌದಲ್ವಾ? 76 ತೆಗೆದುಕೊಂಡಿದ್ದೇನೆ. ಹಾಗಿದ್ರೆ ಯೂನಿಟ್ ಟೆಸ್ಟು ಮತ್ತೆ ಬರಿಬೇಕಾ ನಾನು ಅನ್ನೋವಂಥದ್ದು ನಿಮಗೆ, ಯೂನಿಟ್ ಟೆಸ್ಟು ಬರಿಬೇಕಾ ಅನ್ನುವಂಥದ್ದೇ ಡೌಟು. ಇದು ಈಗ ಇರುವಂಥದ್ದು 40ಕ್ಕೆ ಇದೆ. ಈಗ ನಾವು ಇದನ್ನು 40ಕ್ಕೆ ಕನ್ವರ್ಟ್ ಮಾಡಿದರೆ ಎಷ್ಟಾಗತ್ತೆ ಅಂತ ಹೇಳಿದರೆ 38 ಮಾರ್ಕ್ಸ್ ಆಗುತ್ತೆ. ಹೌದಲ್ವಾ? 38 ಆಗುತ್ತೆ. ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಅರ್ಥ ಆಗುತ್ತಲ್ವ ಎಲ್ಲರಿಗೂ? ಈಗ ಯೂನಿಟ್ ಟೆಸ್ಟು ನಾವು ಬರಿಬೇಕಾ ಅಂತ. ಆದರೆ ಈ ಕೆಟಗರಿನಲ್ಲಿ ಇರುವಂಥವರು ಕೇವಲ ಒಂದು 20% ವಿದ್ಯಾರ್ಥಿಗಳು ಮಾತ್ರ. 100ರಲ್ಲಿ 20% ವಿದ್ಯಾರ್ಥಿಗಳು ಯೂನಿಟ್ ಟೆಸ್ಟ್ 1ನಲ್ಲಿ 39 ತೆಗೆದುಕೊಂಡಿದ್ದಾರೆ ಅಥವಾ 38 ತೆಗೆದುಕೊಂಡಿದ್ದಾರೆ. ಹಾಗೂ ಯೂನಿಟ್ ಮಿಡ್ ಟರ್ಮಲ್ಲಿ ನಾನು ಹೇಳಿದ್ದನೋ ಅದನ್ನು ಡಿವೈಡೆಡ್ ಬೈ 2 ಹೊಡೆದ್ಬಿಟ್ರೆ ಈ ರೀತಿಯಾಗಿ ಆಗುತ್ತೆ. ಅದೇ ರೀತಿಯಾಗಿ ಕ್ಯಾಲ್ಕುಲೇಷನ್ ಆಗುವಂಥದ್ದು. ಈಗ ಯೂನಿಟ್ ಟೆಸ್ಟು ಬರಿಬೇಕಾ ಅಂತ ಬಹಳ ಡೌಟ್ ಇದೆ. ಹಾಗಾಗಿ ನಾನು ಕಮೆಂಟ್ಸ್ ಓದಿದಾಗ ನನಗೆ ಗೊತ್ತಾಗ್ತಾ ಇದೆ, ಸರ್ ಯೂನಿಟ್ ಟೆಸ್ಟಿಗೆ ಬಿಡಿ ಸರ್, ಬಿಟ್ಟರು ಕೂಡ ನಡೆಯುತ್ತೆ ಅಂತ. ಹೌದು, ಬಿಟ್ಟರು ಕೂಡ ನಡೆಯುತ್ತೆ. ಅದು ಯಾರಿಗೆ ಅಂತ ಹೇಳಿದರೆ, ನೋಡಿ, ಅಟೆಂಡ್ ಮಾಡಲಿಲ್ಲ ಅಂದರೂ ನೀವು ಫೇಲ್ ಅಂತ ಕನ್ಸಿಡರ್ಡ್ ಆಗಲ್ಲ. ಅಟೆಂಡ್ ಆಗಿ. ಯಾಕೆ ಅಂತ ನಾನು ಹೇಳ್ತೀನಿ. ಯೂನಿಟ್ ಟೆಸ್ಟಿಗೆ ಏನು ಓದ್ತಿರೋ ಅದೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರೋದು. ಯೂನಿಟ್ ಟೆಸ್ಟಿಗೆ ಏನು ನೀವು ಪ್ರಿಪೇರ್ ಆಗ್ತಿರೋ ಅದೇ ನಿಮ್ಮ ಪ್ರಿಪೇಟರಿ ಎಕ್ಸಾಮಿಗೆ ಬರುವಂಥದ್ದು. ಇದರ ಅರ್ಥವೇನು ಅಂತ ಹೇಳಿದರೆ, ಸ್ಟೆಪ್ ಬೈ ಸ್ಟೆಪ್ ಇವತ್ತಿನಿಂದಲೇ ತಾವುಗಳು ಓದ್ಕೊಂತ ಹೋದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಔಟ್ ಅಂಕಗಳು ಬರುತ್ತೆ. ಯಾವಾಗ ಬರುತ್ತೆ ಅಂತ ಹೇಳಿದರೆ, ಈ ಎಲ್ಲ ಟೆಸ್ಟ್ಗಳು ಚೆನ್ನಾಗಾದಾಗ. ಈಗ ಇದು ಬರಿಬೇಕು, ಯಾರು ಬರಿಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಈಗ ನೋಡಿ, ಇಂಟರ್ನಲ್ ಮಾರ್ಕ್ಸು ನಿಮಗೆ 10ಕ್ಕಿದೆ. 10ಕ್ಕೆ 10 ಬೇಕು ಅಂತ ಅಂದವರು, 10 ಔಟ್ ಆಫ್ 10 ಬೇಕು ಸರ್ ನನಗೆ ಅಂತ ಬೇಕಾದವರು ತಾವುಗಳು ಕಂಪಲ್ಸರಿಯಾಗಿ ಇದನ್ನು ಬರಿಬೇಕು. ಯಾಕೆ ಬರಿಬೇಕು? ಸಪೋಸ್ ಇಲ್ಲಿ ಕೇಳಿ, ಇದರಲ್ಲಿ 39 ಟಾರ್ಗೆಟ್ ಇಟ್ಕೊಂಡು ಬರೀರಿ, ಅಥವಾ 14ನೇ ಟಾರ್ಗೆಟ್ ಇಟ್ಕೊಂಡು ಬರೀರಿ. 40 ಬರುತ್ತೆ ಸರ್, ಕೊಡ್ತಾರೆ. ಈಸಿ ಪೇಪರ್ ಮಾಡ್ತಾರೆ, ನಿಮಗೂ ಕೊಡ್ತಾರೆ. 40ಕ್ಕೆ 40 ಬಂತು ಅಂದರೆ ಇದರ ಅರ್ಥ ಏನು ಅಂದರೆ, ಇಲ್ಲಿಂಕ್ಕಿಂತ ಒಂದು ಅಂಕ ಜಾಸ್ತಿ ಬಂತು ಅಂತ ನಿಮಗೆ. ಹೌದಲ್ವಾ? ನೋಡಿ, ಇಲ್ಲಿ 39 ಇದೆ. ಆವಾಗ ನಿಮಗೆ ಬೆಸ್ಟ್ 2ನಲ್ಲಿ ಯಾವ್ದು ತಗೊಂತಾರೆ?
ಇದನ್ನು ಹಾಗೂ ಯೂನಿಟ್ ಟೆಸ್ಟ್ 1 ಹಾಗೂ ಯೂನಿಟ್ ಟೆಸ್ಟ್ 2 ಪಿಕ್ ಮಾಡ್ತಾರೆ ಮಿಡ್ ಟರ್ಮ್ ಬಿಟ್ಟು. ಹಾಗಾಗಿ ಆದರೆ ಬಹಳ ಜನ ಮಿಡ್ ಟರ್ಮ್ ಎಕ್ಸಾಮಲ್ಲಿ 70 ಆಯಿತಾ ಅಷ್ಟೇ ತೆಗೆದುಕೊಂಡಿದ್ದೀರಾ. 70 ಅಂದರೆ ಅರ್ಥವೇನು ಅಂದರೆ ಇಲ್ಲಿ 35 ಅಂಕಗಳು ಆಯಿತು. ಇಲ್ಲಿ ನೀವು ಅಟ್ಲೀಸ್ಟ್ 38 ಸ್ಕೋರ್ ಮಾಡಿ ಆವಾಗ ನಿಮಗೆ ಇದನ್ನು ಕನ್ಸಿಡರ್ಡೇ ಮಾಡಲ್ಲ ಮಿಡ್ ಟರ್ಮ್ ಎಕ್ಸಾಮು, ಡೈರೆಕ್ಟಾಗಿ ಯೂನಿಟ್ ಟೆಸ್ಟ್ 1 ಯೂನಿಟ್ ಟೆಸ್ಟ್ 2 ಕನ್ಸಿಡರ್ಡ್ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ಮಾಡುತ್ತಿರುವಂಥದ್ದು ನನ್ನ ಪ್ರಥಮ PUC ವಿದ್ಯಾರ್ಥಿಗಳಾಗಿರ್ಬೋದು, ದ್ವಿತೀಯ PUC ವಿದ್ಯಾರ್ಥಿಗಳಾಗಿರ್ಬೋದು, ನಿಮ್ಮ ಅಮೂಲ್ಯವಾದ 4 ನಿಮಿಷಗಳ ಸಮಯವನ್ನು ನನಗೆ ಕೊಟ್ಟರೆ, ಯಾಕಂದರೆ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗಬೇಕು ಯಾಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಬನ್ನಿ ಈಗ ಇನ್ನೊಂದು 5 ನಿಮಿಷದಲ್ಲಿ ನಿಮಗೆ 40ಕ್ಕೆ 40 ಅಂಕಗಳು ಹೇಗೆ ತೆಗಿಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಈಗ ಫಸ್ಟ್ ವಿಡಿಯೋ, ಈ ವಿಡಿಯೋ ಯಾರಿಗೆ ಅಂತ ಹೇಳಿದರೆ ನಾನು ಹೇಳಿದ್ನಲ್ವ, ನನ್ನ ಫೈನಲ್ ಎಕ್ಸಾಮ್ ಬರೆಯುತ್ತಿರುವ ನನ್ನ ಯಾರು ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ, ಸೆಕೆಂಡ್ ಇಯರ್ PUC ಕಾಮರ್ಸ್ ಸ್ಟೂಡೆಂಟ್ಸ್, ಸೆಕೆಂಡ್ ಇಯರ್ PUC ಸೈನ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ ಸೆಕೆಂಡ್ ಇಯರ್ PUC ಆರ್ಟ್ಸ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಆಯಿತಾ. ಪರ್ಟಿಕ್ಯುಲರ್ಲಿ ಯಾರಿಗೆ ಅಂತ ಹೇಳಿದರೆ ಇಂಗ್ಲೀಷ್ ಕಂಪಲ್ಸರಿ ಎಲ್ಲರಿಗೂ ಇಂಗ್ಲೀಷ್ ಇದ್ದೇ ಇರುತ್ತೆ. 40ಕ್ಕೆ 40 ಹ್ಯಾಕ್ ತೆಗಿಬೇಕು, ಏದನ್ನು ಓದಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ನೋಡಿ ಸರ್, ನೀವು ಯಾವುದೇ ಡಿಸ್ಟಿಕ್ ಆಗಿರ್ಬೋದು, ಬೆಂಗಳೂರು ಸೌತ್ ಆಗಿರ್ಬೋದು, ನಾರ್ತ್ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಹೀಗೆ ಹೇಳ್ತಾ ಹೋದರೆ 20 ನಿಮಿಷ ಆಗುತ್ತೆ. ಎಲ್ಲ ಡಿಸ್ಟಿಕ್ಗಳಿಗೂ 40 ಮಾರ್ಕ್ಸಿಗೆ ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ. 40ಕ್ಕೆ 40 ಹೇಗೆ ತೆಗಿಬೇಕು ಅನ್ನೋದನ್ನು ಈಗ ಹೇಳ್ತೀನಿ ಕೇಳಿ. ಫಸ್ಟು ತಾವುಗಳು ಒಂದು ಲೆಟ್ರನ್ನು ರೆಡಿ ಆಗಬೇಕು. ಈ ಲೆಟ್ರಿಗೆ ಕಂಪಲ್ಸರಿಯಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಇದ್ದೇ ಇರುತ್ತೆ. ಇದಕ್ಕೆ ನಿಮಗೆ 5 ಅಂಕಗಳು ಇರುತ್ತೆ. ಅರ್ಥ ಆಗ್ತಾ ಇದೆಯಾ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ? ಈಗಲೂ ಕೂಡ ಸಮಯ ಇದೆ. ನಾನು ಹೇಳ್ತೀನಲ್ವಾ, ಓಕೆ, ಟು ಗೆಟ್ ಗುಡ್ ಮಾರ್ಕ್ಸ್, ಟು ಪ್ರಿಪೇರ್ ಯುವರ್ ಸೆಲ್ಫ್, ಟು ಬೂಸ್ಟ್ ಯುವರ್ ಸೆಲ್ಫ್. ಎದಕ್ಕೆ ಅಂತ ಹೇಳಿದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗಾಗಿ ಇವತ್ತು ಸಿದ್ಧತೆ ನಡಿಬೇಕು, ಆ್ಯನ್ಯುವಲ್ ಎಕ್ಸಾಮಲ್ಲ ಆಯಿತಾ. ಆ ದಿನಗಳಲ್ಲಿ ಇವತ್ತಿನಿಂದ ಆಗಬೇಕು. ಲೆಟ್ ರೈಟಿಂಗ್ ಯಾರಿಗೆ ಬರಲ್ವೋ ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 2 ವಿಡಿಯೋಸ್ಗಳನ್ನು ಕೊಟ್ಟಿರ್ತೇನೆ. ಒಂದು ಏನನ್ನು ತಾವುಗಳು ತಪ್ಪು ಮಾಡ್ತಾ ಇದ್ದೀರಾ ಅಂತ ನೋಡ್ಕೋಬೇಕು. ಯಾಕಂದರೆ ನಾವು ವ್ಯಾಲ್ಯೂಯೇಷನಿಗೆ ಹೋದಾಗ ಇಯರ್ಲಿ ಐ ಗೋ ಫಾರ್ ವ್ಯಾಲ್ಯೂಯೇಷನ್, PUC ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳ ವ್ಯಾಲ್ಯೂಯೇಷನಿಗಾಗಿ ನಾವು ಹೋಗ್ತಾ ಇರ್ತೇವೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮಗೆ ಇಷ್ಟೇ ಹೇಳುವಂಥದ್ದು ಆಯಿತಾ. ನಿಮ್ಮ ರಿಜಿಸ್ಟರ್ ನಂಬರ್ ಕೂಡ ನನಗೆ ಕಳಿಸ್ಕೊಡಿ. ನೋಡಿ, ಈ ಲೆಟರ್ ಇದೆ ಅಲ್ವಾ, ಇದು 5 ಅಂಕಕ್ಕೆ ಇರುವಂಥದ್ದು. ಈ ಲೆಟ್ರು ಪ್ರತಿಯೊಬ್ಬನಿಗೂ ಕೂಡ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಪ್ರತಿಯೊಂದು ಜಿಲ್ಲೆನಲ್ಲೂ ಇದೇ ಇಂಗ್ಲೀಷ್ ಕ್ವಶನ್ ಪೇಪರಲ್ಲಿ ಇದ್ದೇ ಇರುತ್ತೆ. ಅದು 5 ಮಾರ್ಕ್ಸಿಗೆ ಇರುತ್ತೆ ಕಂಪಲ್ಸರಿ ಆಯಿತಾ. ಅಲ್ಲಿಗೆ 5 ಮಾರ್ಕ್ಸ್ ಬಂತು 40ರಲ್ಲಿ. ಹೇಗೆ ರೆಡಿ ಆಗಬೇಕು, ನಾನು 2 ವಿಡಿಯೋದ ಲಿಂಕನ್ನು ಇದರಲ್ಲಿ ಕೊಟ್ಟಿರ್ತೇನೆ. ಒಂದು ಸರಿಯಾದ ಫಾರ್ಮೇಟು ಹಾಗೂ ಏನನ್ನು ತಪ್ಪು ಮಾಡ್ತಾಯಿದ್ರೆ ಹೇಗೆ ತಿದ್ಕೋಬೇಕು ಅಂತ ಆಯಿತಾ. ಸೆಕೆಂಡು ಏನು ರೆಡಿ ಆಗಬೇಕು ನೋಡಿ, ನಾನು ಯಾವುದು ಪಾಠ ಮುಟ್ಟಿಲ್ಲ, ನೆಕ್ಸ್ಟ್ ಬರ್ತೀನಿ ಅದಕ್ಕೆ. ನೆಕ್ಸ್ಟಲ್ಲಿ ಪ್ಯಾಸಿವ್ ವಾಯ್ಸ್ ಅಂತ ಒಂದು ನಿಮಗೆ ಪ್ಯಾಸಿವ್ ವಾಯ್ಸ್ ಅಂತ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. 3 ಅಂಕಕ್ಕೆ ಬರುತ್ತೆ, 3 ಮಾರ್ಕ್ಸಿಗಿರುತ್ತೆ. ಅರ್ಥ ಆಯ್ತಾ ನನ್ನ ಮಾತುಗಳು? 3 ಅಂಕಕ್ಕಿರುತ್ತೆ. ಈ 3 ಅಂಕ ಕೂಡ ಔಟ್ ಆಫ್ ತೆಗಿಬೇಕು ತಾವುಗಳು. ಕಂಪಲ್ಸರಿಯಾಗಿ ಹೆಂಗೆ ರೆಡಿ ಆಗಬೇಕು ಅಂದರೆ 3 ಔಟ್ ಆಫ್ 3 ಫಿಕ್ಸು ಅಂತ ಆ ಲೆವೆಲಿಗೆ ಇರಬೇಕು. ನೆಕ್ಸ್ಟ್ ಇನ್ನೊಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಡೈಲಾಗ್ ರೈಟಿಂಗ್ ಬರುತ್ತೆ. ಈ ಡೈಲಾಗ್ ರೈಟಿಂಗ್ ಕೂಡ ಯಾರಿಗೆ ಬರಲ್ವೋ ಚಿಂತೆ ಮಾಡ್ಕೋಬೇಡಿ. ನಾನು ಹೇಳಿದ್ದಲ್ವಾ, ಈ ಲೆಟರ್ ರೈಟಿಂಗ್ ಆಗಿರ್ಬೋದು, ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು, ಡೈಲಾಗ್ ರೈಟಿಂಗ್ ಆಗಿರ್ಬೋದು ಆಯಿತಾ. ಇದರ ಲಿಂಕ್ಗಳನ್ನು ಇದೇ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೇನೆ. ಉದ್ದೇಶ ಇಷ್ಟೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯೂನಿಟ್ ಟೆಸ್ಟ್ 1ರಲ್ಲಿ ಹಾಗೂ ಮಿಡ್ ಟರ್ಮಲ್ಲಿ ಏನೆಲ್ಲ ನಾನು ಗ್ರಾಮರ್ ನಿಮ್ಗೆ ಅಪ್ಲೋಡ್ ಮಾಡಿಕೊಟ್ಟನೋ ಅದೇ ಗ್ರಾಮರು ನಿಮ್ಮ ಯೂನಿಟ್ ಟೆಸ್ಟ್ 2ಗೆ ಇರುವಂಥದ್ದು ಹಾಗೂ ಪ್ರಿಪೇಟ್ರಿಗೂ ಹಾಗೂ ಆ್ಯನ್ಯುವಲ್ ಎಕ್ಸಾಮ್ಗೆ ಇರುವಂಥದ್ದು. ಡೈಲಾಗ್ ರೈಟಿಂಗ್ ಎಷ್ಟು ಮಾರ್ಕ್ಸಿಗೆ? 3, ಪ್ಯಾಸಿವ್ ವಾಯ್ಸು, ಡ್ಯಾಶಸ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು. ಲೆಟರ್ ರೈಟಿಂಗ್ 5 ಮಾರ್ಕ್ಸಿಗೆ. ಇಲ್ಲೇ ಎಷ್ಟೈತೆ ಈಗ 11 ಮಾರ್ಕ್ಸ್ ಆಗ್ಬಿಡ್ತು ಸರ್. ಪೇಪರ್ ಇರೋದು 40ಕ್ಕೆ, 11 ಮಾರ್ಕ್ಸು. ಇನ್ನೂ ಏನು ಓದಿಲ್ಲ ಯಾವುದು ಪಾಠ. ನಂತರದಲ್ಲಿ ಇನ್ನೊಂದು ಬರುತ್ತೆ ನಿಮಗೆ, ಯಾವುದು ಹೇಳಿ ನೋಡೋಣ. ಇದೇ ಪ್ರಾಬ್ಲಮ್ ನಮ್ಮ ಮಕ್ಕಳಿಗೆ. ಏನು ಅಂದರೆ ಕ್ವಶನ್ ಪೇಪರಲ್ಲಿ ಎಷ್ಟು ಮೇನ್ ಕ್ವಶನ್ ಅನ್ನೋದು ಕೂಡ ಗೊತ್ತಿರಲ್ಲ. ಎಷ್ಟು ಮೇನ್ ಕ್ವಶನ್ಸ್ ಬರ್ತವೆ, ಏನೆಲ್ಲ ಇರುತ್ತೆ ಕ್ವಶನ್ ಪೇಪರಲ್ಲಿ ಅನ್ನೋದೇ ಈಗಲೂ ಕೂಡ ಡೌಟಲ್ಲಿರೋದು. ಅದೇ ನೀವು ಮಾಡುವಂತಹ ತಪ್ಪುಗಳು. ಕ್ವಶನ್ ಪೇಪರಲ್ಲಿ ನೋಡಿ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ 36 ಮೇನ್ ಕ್ವಶನ್ಸ್ಗಳು ಇರ್ತವೆ. 36 ಕ್ವಶನ್ ನಂಬರ್ 36ವರೆಗೂ ನಿಮಗೆ ಟೋಟಲು ಕ್ವಶನ್ ನಂಬರ್ 1ಇಂದ ಹಿಡಿದು ಕ್ವಶನ್ ನಂಬರ್ 36ವರೆಗೂ ಏನೆಲ್ಲ ಇರುತ್ತೆ ಅಂತ ತಾವುಗಳು ಮನದಟ್ಟು ಮಾಡ್ಕೊಂಡ್ರೆ ಮಾತ್ರ ಸಾಧ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಹಾಗಿದ್ರೆ ಗ್ರಾಮರಲ್ಲಿ ಇನ್ನೇನು ಬರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟು. ಇಲ್ಲಿ ಲಿಂಕರ್ಸ್ ಇರುತ್ತೆ, ಲಿಂಕರ್ಸ್ KERS. ಈ ಲಿಂಕರ್ಸು ನಿಮಗೆ ಯಾವತ್ತೂ ಕೂಡ 4 ಮಾರ್ಕ್ಸಿಗೆ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಇದು ಸ್ವಲ್ಪ ಟಫ್ಫು. ಯಾಕೆ ಟಫ್ ಅಂದರೆ 1 ತಪ್ಪಾದರೆ 2 ಮಾರ್ಕ್ಸ್ ಹೋಗುತ್ತೆ. ಕ್ಲಿಯರ್? ಇನ್ನೊಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಲಾಸ್ಟ್ ಒನ್ನು ನಾನು ಹೇಳ್ತಾ ಇದ್ದೇನೆ. ಇದು ಫ್ಲೋ ಚಾರ್ಟ್ ಅಂತ ಕರಿತೀವಿ. ಫ್ಲೋ ಚಾರ್ಟ್ ಅಂತ.
ಫ್ಲೋ ಚಾರ್ಟ್ ಅಂದರೆ ಏನಿಲ್ಲರಪ್ಪ, ಒಂದು ಪ್ಯಾಸೇಜ್ ಕೊಟ್ಬಿಟ್ಟು ಬಾಕ್ಸ್ ಕೊಡ್ತಾರಲ್ವ, ಅದು 2 ಮಾರ್ಕ್ಸಿಗಿರುತ್ತೆ. ಇಲ್ಲ ಎಷ್ಟಾಯ್ತು ಈಗ ಅಂತ ನೋಡೋಣ, ಕ್ಯಾಲ್ಕುಲೇಷನ್ ಮಾಡೋಣ. ನೋಡಿ 5, 8, 11, 15, 17 ಮಾರ್ಕ್ಸ್ ಆಯಿತು. 17 ಅರ್ಥ ಆಗುತ್ತಲ್ವಾ? ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನೂ ಪಾಠನೂ ಮುಟ್ಟಲಿಲ್ಲ, ಯಾವುದೂ ನಾವು ಪೋಯಮೂ ಕೂಡ ಟಚ್ ಮಾಡಲಿಲ್ಲ. ನನ್ನ ಉದ್ದೇಶ ಇಷ್ಟೇ, ನಿಮಗೆ ಆದಷ್ಟು ಇಂಗ್ಲೀಷನ್ನು ಈಸಿ ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕು ಮುಟ್ಟಲಿಲ್ಲ, ನಾವು ಏನೂ ಮುಟ್ಟಲಿಲ್ಲ. ಎಷ್ಟೋ ವಿದ್ಯಾರ್ಥಿಗಳು ರಾತ್ರಿ ಹಗಲು ಇಂಪಾರ್ಟೆಂಟ್ ಕ್ವಶನ್ಸು ಆ ಯೂಟ್ಯೂಬು ಈ ಯೂಟ್ಯೂಬು ಎಲ್ಲ ಓದಿ ಲಾಸ್ಟಿಗೆ ಅವರು 40ಕ್ಕೆ ಎಷ್ಟು ಸ್ಕೋರ್ ಮಾಡ್ತಾರೆ ಅಂತ ಹೇಳಿದರೆ ಪಾಸು ಕೂಡ ಆಗಿರಲ್ಲ, 15 ಮಾರ್ಕ್ಸ್ ತೆಗೆದಿರ್ತವ್ರೆ. ಇಲ್ಲಿ ಪಾಸು ಫೇಲೇ ಇಲ್ಲ ಸರ್. ಯೂನಿಟ್ ಟೆಸ್ಟಲ್ಲಿ ನೀವು 0 ತಗೊಂಡ್ರು ಫೇಲ್ ಅಂತ ಕನ್ಸಿಡರ್ ಇಲ್ಲ, 40ಕ್ಕೆ 40 ತಗೊಂಡ್ರು ರ್ಯಾಂಕ್ ಅಂತಲೂ ಇಲ್ಲ. ನಾವೇ ನಮ್ಮನ್ನು ತಡ್ಕೋಬೇಕು, ನಾನು ಚೆನ್ನಾಗಿ ಓದಿದ್ದೀನಿ, ನಾನು ಚೆನ್ನಾಗಿ ಓದಿಲ್ಲ ಅಂತ ಅನ್ಕೋಬೇಕು ಅಷ್ಟೇ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಷ್ಟೋ ಕಂಡು ಓದ್ಬಿಟ್ಟು 15 ತೆಗೆಯೋಕ್ಕಿಂತ ನಾನು ಅದೇನೇ ಹೇಳ್ತಾ ಇರೋದು, ಏನು ಓದಿದ ಹಾಗೆ ಆರಾಮಾಗಿ ಇಲ್ಲಿ ಸ್ಕೋರ್ ಆಗ್ತಾಯಿದೆ. ಹಾಗಾಗಿ ಮುಂದಿನ ಒಂದು ನೋಡಿ, ಇಲ್ಲಿ ನಿಮ್ಗೆ ಏನು ಮಾಡ್ಬೋದು, ಕೆಲವೊಂದು ಜಿಲ್ಲೆಗಳಲ್ಲಿ ಇದರ ಬದಲಾಗಿ, ಯಾಕಂದರೆ ಇದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಟಫ್ ಆಗ್ಬೋದು ಅಂತ, ಇದರ ಬದಲಾಗಿ ನಿಮಗೆ ಪ್ಯಾಸೇಜನ್ನು ಕೊಡುವ ಸಾಧ್ಯತೆ ಇರುತ್ತೆ. ಪ್ಯಾಸೇಜ್ ಅಂದರೆ ಅರ್ಥ ಆಗುತ್ತಾ, ಅನ್ಸೀನ್ ಪ್ಯಾಸೇಜ್ ಕೂಡ ಕೊಡುವ ಸಾಧ್ಯತೆ ಇರುತ್ತೆ. 10 ನಿಮಿಷ ಆಯಿತು, ಬೇಜಾರಾಗಬಾರ್ದು. ಇಲ್ಲಿಗೆ ಸಂಪೂರ್ಣವಾಗಿ ನಿಮಗೆ ಯೂನಿಟ್ ಟೆಸ್ಟ್ 2ಗೆ ಬರುವಂತಹ ಗ್ರಾಮರ್ ಕಂಪ್ಲೀಟ್ ಮಾಡಿದೆ. ಯೂನಿಟ್ ಟೆಸ್ಟ್ 2ಗೆ ಬರುವಂಥ ಗ್ರಾಮರು ಕ್ಲಿಯರ್ ಆಯಿತಾ? ವಿಡಿಯೋ ಓಡಿಸ್ಬೇಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ರೀಸನ್ ಇಷ್ಟೇ, ಯಾವ ಸಮಯದಲ್ಲಿ ಏನೆಲ್ಲ ನಾವು ಹೇಳ್ತೀವಿ ಅಂತ ನಮಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ. ಆದರೆ ನಾವೇನೋ ಮ್ಯಾನೇಜ್ ಮಾಡ್ಕೊಂಬಿಡ್ತೀವಿ, ಹೌದಲ್ವಾ? ಈಗ ಕ್ಲಾಸ್ ರೂಮಲ್ಲಿ ಟೀಚರ್ ಪಾಠ ಮಾಡುತ್ತಿರುವಾಗ ಅರ್ಜೆಂಟ್ ಒಂದು ವಾಶ್ರೂಮಿಗೋ 1ಕ್ಕೋ 2ಕ್ಕೋ ಹೋಗಿರ್ತೀರ, ಬರೋದ್ರೊಳಗಡೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಮಿಸ್ ಆಗಿರುತ್ತೆ. ನೆಕ್ಸ್ಟ್ ಬಂದು ತಾವುಗಳು ಮುಂದಿನ ಪಾಠ ಕೇಳಬೇಕಾಗಿರುತ್ತೆ. ಈಗ ನೋಡಿ, ಇನ್ನು ಪ್ರೋಸಿಗೆ ಬರೋಣ, ಪ್ರೋಸ್ ಹಾಗೂ ಪೋಯಿಟ್ರಿಗೆ ಬರೋಣ, ಪೋಯಮ್ಸ್ ಏನೆಲ್ಲ ಇದೆ ಅಂತ ನೋಡೋಣ. ನೋಡಿ, ಈಗ ನಿಮ್ಗೇನಿದೆ, ಈಗ ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಒಂದಿದೆ, ಹೆವನ್ ಒಂದಿದೆ, ಸೆಕೆಂಡ್ ಇಯರ್ PUC, ಹೌದಲ್ವಾ? ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಒಂದಿದೆ, ಹಾಗೂ ಜಪಾನ್ ಆ್ಯಂಡ್ ಬ್ರೆಜಿಲ್ ಒಂದಿದೆ, ಜಪಾನ್ ಆ್ಯಂಡ್ ಬ್ರೆಜಿಲ್. ಇದನ್ನು ಮೀರಿ ಇನ್ನೊಂದು ಕೆಲವೊಂದು ಜಿಲ್ಲೆಗಳಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಯಾಕಂದರೆ ಇದನ್ನು ಆಲ್ರೆಡಿ ಅವರು ಯೂನಿಟ್ ಟೆಸ್ಟ್ ಮಿಡ್-ಟರ್ಮಿಗೆ ಕೊಟ್ಬಿಟ್ಟಿದ್ರು. ಹಾಗಾಗಿ ಈ ಜಪಾನ್ ಆ್ಯಂಡ್ ಬ್ರೆಜಿಲ್ ಆದಮೇಲೆ ಇನ್ನೊಂದು ಪಾಠ ಇದೆ, ದಿ ವಾಟರ್ ಅಂತ ಇದೆ. ಇನ್ನು ಬೆಂಗಳೂರಲ್ಲಂತೂ ವೇರ್ ದೇರ್ ಇಸ್ ಎ ವೀಲ್ ಅಂತಲೂ ಕೂಡ ಕೊಟ್ಬಿಟ್ಟಿದ್ದಾರೆ. ನೋಡಿ, ಈಗ ನೋಡಿ ಸರ್, ನಿಮಗೆ ಇದೆಲ್ಲ ಇದೆ ಅಂದರೆ ಈ ಪಾಠ ಇರಲ್ಲ, ಇದಿದೆ ಅಂದರೆ ಇದಿರಲ್ಲ. ಹಾಗಾಗಿ ನಿಮಗೇನೆಲ್ಲ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅದು ಮುಖ್ಯ ಆಗಿರುತ್ತೆ ನಿಮಗೆ. ಆದರೆ ನಾನು ಹೇಳ್ತೀನಿ ಕೇಳಿ, ಎಲ್ಲರಿಗೂ ಕೂಡ ಹೆವನ್ ಅಂತೂ ಫಿಕ್ಸು, ಹೌದಲ್ವಾ? ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಗ್ಬೋದು ಹೆವನ್ ಅಂತೂ. ಇದರ ಸಮ್ಮರಿ ರೆಡಿಯಾಗಿರಿ, ಏನೇ ಕೊಟ್ಟರು ಅದನ್ನೇ ಬರೀರಿ. ನನ್ನ ಮಾತು ಕೇಳಿ, ಯಾಕೆ ಗೊತ್ತಾ? 3 ಕ್ವಶನ್ಸನ್ನು ಕೇಳ್ತಾನೆ. ಹೌ ಡಿಡ್ ಕುವೆಂಪು ಬ್ರಾಟ್ ಹೆವನ್ ಫ್ರಮ್ ಸ್ಕೈ ಟು ದಿ ಅರ್ತ್ ಅಂತ. ಆಕಾಶದಲ್ಲಿರುವ ಆ ಸ್ವರ್ಗವನ್ನು ಕುವೆಂಪುರವರು ಭೂಮಿಗೆ ಯಾವ ರೀತಿಯಾಗಿ ತಂದರು, ಅಥವಾ ಜಸ್ಟಿಫೈ ದಿ ಸ್ಟೇಟ್ಮೆಂಟ್ ಹೆವನ್ ಇಫ್ ಯು ಆರ್ ನಾಟ್ ದೇರ್ ಆನ್ ದಿಸ್ ಅರ್ತ್ ವೇರ್ ಎಲ್ಸ್ ಕುಡ್ ಯು ಬಿ ಬೈ ದಿ ಪೋಯಮ್ ಫ್ರಮ್ ದ ಪೋಯಮ್. ಅರ್ಥ ಆಗುತ್ತಲ್ವಾ? ಯಾವುದು ಕುವೆಂಪುರವರು ಬರೆದಿರುವಂಥ ಪದ್ಯದಿಂದ ಆ ಒಂದು ಸ್ಟೇಟ್ಮೆಂಟನ್ನು ಜಸ್ಟಿಫೈ ಮಾಡಿ ಅಂತ ಏನು ಕೇಳಿದ್ರು ಕೂಡ ನೋಡಿ, ಹೌ ಡಿಡ್ ಕುವೆಂಪು ಜಸ್ಟಿಫೈ ಹೀಸ್ ಸ್ಟೇಟ್ಮೆಂಟ್ ಹೆವನ್ ಇಫ್ ಯು ಆರ್ ನಾಟ್ ದೇರ್ ಆನ್ ದಿಸ್ ಅರ್ತ್ ವೇರ್ ಎಲ್ಸ್ ಕುಡ್ ಯು ಬಿ. ಅದಕ್ಕೆಲ್ಲದು ಕೂಡ ಅದೇ ಉತ್ತರ ಆಗಿರುತ್ತೆ. ಯಾರಿಗೆಲ್ಲ ಬಹಳ ಪ್ರಾಬ್ಲಮ್ ಇದೆಯೋ ದಯವಿಟ್ಟು ನಾನು ಪ್ರತಿಯೊಂದು ಪಾಠದ ಮೇಲೆ 1 ಮಾರ್ಕ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಹಾಗೂ 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಈ ಎಲ್ಲ ಪಾಠದ ಎಲ್ಲದು ಹೆವನ್ ಆಗಿರ್ಬೋದು, ಫೋರ್ಟ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ವೀಲ್ ಆಗಿರ್ಬೋದು, ಎಲ್ಲ ಪಾಠಗಳ ಮೇಲೆ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. 1 ಮಂತ್ ಆಯ್ತು ಆಲ್ರೆಡಿ ಅಪ್ಲೋಡ್ ಮಾಡಿ. ಇಲ್ಲ ಸರ್ ನಮ್ಗೆ ಸಿಗ್ತಾ ಇಲ್ಲ, ಭಾಳ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ನೀವು, 100 ವಿಡಿಯೋ ಕೆಳಗಡೆ ಹೋಗಿದ್ದರೂ ಸಿಗಲಿಲ್ಲ ಸರ್ ಅಂತ ಏನು ಟೆನ್ಷನ್ ತಗೋಬೇಡಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ಚಾಪ್ಟರಿನ ಹೆಸರು ಬರೆದು ಲಿಂಕನ್ನು ಕೊಟ್ಟಿರ್ತೇನೆ. ಫೋರ್ಟ್ ಅಂತ ಬರೆದು ಅದ್ರ ಕೆಳಗಡೆ ಲಿಂಕು, ಹೆವನ್ ಅಂತ ಬರೆದು 2 ಲಿಂಕನ್ನು ಕೊಟ್ಟಿರ್ತೇನೆ. ಯಾಕಂದರೆ ಒಂದು ಫೇಸ್ ಟು ಫೇಸು ಎಕ್ಸ್ಪ್ಲನೇಷನ್ ಮಾಡಿರುವಂಥದ್ದು, ಇನ್ನೊಂದು ಹೆವನ್ ಲಿಂಕು ಏನು ಅಂತ ಹೇಳಿದರೆ ವಿಡಿಯೋ 2 ಹೆವನ್ ಅಂತ ಇತ್ತು ಅಂದರೆ ಅದರ ಅರ್ಥ ಏನು ಅಂದರೆ ಅದರಲ್ಲಿ ನಿಮಗೆ PDF ಕಾಪಿ ಕೂಡ ಉಚಿತವಾಗಿ ಸಿಗ್ತಾ ಇದೆ ಅಂತ. ನೀವೇನು ಮಾಡ್ತೀರಾ ಅಂದರೆ PDF ಕಾಪಿ ಡೌನ್ಲೋಡ್ ಮಾಡಿಕೊಂಡು ನೀವೇ ಮತ್ತೆ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಫಸ್ಟ್ ಯು ಶುಡ್ ಲಿಸನ್ ದಿ ಎಕ್ಸ್ಪ್ಲನೇಷನ್. ಮೊದಲು ಕೇಳಬೇಕು ಅಂದರೆ ಅರ್ಥ ಆಯ್ತಲ್ವ, ಅರ್ಥ ಮಾಡ್ಕೋಬೇಕು ಪಾಠವನ್ನು. ನಂತರದಲ್ಲಿ ಓದಿದರೆ ಬಹಳ ಚೆನ್ನಾಗಿ ತಾವುಗಳು ಅದನ್ನು ಏನಂತೀರ ತಾವುಗಳು
ಏನಂತೀರ ಸರ್, ಎಕ್ಸಾಮಿಗೆ ನೆನ್ಪಿಟ್ಕೋಬೋದು ಆಯಿತಾ. ನಿಮ್ಮ ಮೆಮೊರಿ ಚೆನ್ನಾಗಾಗತ್ತೆ. ಯಾವಾಗ ಅಂತ ಹೇಳಿದರೆ ಫಸ್ಟು ಲಿಸ್ನಿಂಗ್ ಸ್ಕಿಲ್ ಆಗಬೇಕು. ಫಸ್ಟ್ ಲಿಸನ್. ನಾವು ಏನು ಹೇಳ್ತಾ ಇದ್ದೀವಿ ಅದನ್ನು ಕೇಳಬೇಕು. ಎಷ್ಟೋ ಜನ ಅದನ್ನು ಕೇಳಿದೆಲ್ಲ ಏನೋ ಕೊರಿತಾನೆ ಬಿಡೋ ಅಂತ. ನಾವು ಕೊರಿತಾ ಇರೋದು ನಿಮ್ಮ ಭವಿಷ್ಯಕ್ಕಾಗಿಯೇ, ನೀವು ಕೊರೆಸ್ಕೊತಾ ಇರೋದು ನಿಮ್ಮ ಭವಿಷ್ಯಕ್ಕಾಗಿಯೇ, ನಿಮ್ಮ ತಂದೆ ತಾಯಿಗಳ ಖುಷಿಗಾಗಿ, ನಿಮ್ಮ ಮುಂದೆ ಬರುವ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳ ಆ ಒಂದು ಸ್ಮೈಲ್ ಹೇಗಿರುತ್ತೆ ಅಂದರೆ, ಇಫ್ ಯು ಆರ್ ಎ ರ್ಯಾಂಕ್ ಸ್ಟೂಡೆಂಟ್, ಇಫ್ ಯು ಗೆಟ್ ಎ ಗುಡ್ ಮಾರ್ಕ್ಸ್, ಹೆಂಗಿರಬೇಕು ಅಂದರೆ ಹೆಂಡತಿ ಅಂದರು ಮಕ್ಕಳು ಮಾರ್ಕ್ಸ್ ಕಾರ್ಡ್ ಕೇಳಿದಾಗ ತೋರ್ಸಂಗಿರಬೇಕು. ಯಾಕಂದರೆ ನಮ್ಮ ಅಪ್ಪನೇ ಏನು ಓದಿಲ್ಲ ಅಂತ ಹೇಳಿದರೆ ಭಾಳ ನಾಚಿಕೆ ಆಗುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಎಲ್ಲ ಪಾಠಗಳ ಮೇಲೆ ಈಗಾಗಲೇ ಎಲ್ಲದೂ ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಇವತ್ತು ವೋಟ್ರ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಯಾಕಂದರೆ ಬಹಳ ಡಿಮ್ಯಾಂಡ್ ಇತ್ತು ವೋಟರ್ ಅಂತ ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ದಯವಿಟ್ಟು ಯೂನಿಟ್ ಟೆಸ್ಟು ಆದ ತಕ್ಷಣ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿಕೊಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸ್ವಲ್ಪ ವಿಡಿಯೋ ನಂದು ಫಾಸ್ಟೇ ಆಗ್ತಾಯಿರುತ್ತೆ. ಯಾಕಂದರೆ ಅಷ್ಟು ಫಾಸ್ಟ್ ಹೋದರೂ ಕೂಡ 15, 16, 17, 20ಕ್ಕೆ ಬಂದೇ ಬಿಡ್ತೀನಿ ನಾನು ನಿಮಿಷ. ಹಾಗಾಗಿ ಎಷ್ಟೋ ದಿನಗಳಿಂದ ನಾನು ಫೇಸ್ ಟು ಫೇಸ್ ವಿಡಿಯೋನೇ ಮಾಡಲಿಲ್ಲ. ಯಾಕಂದರೆ ಟೈಮ್ ಈಸ್ ವೆರಿ ಪ್ರೀಷಿಯಸ್, ನಿಮ್ಮದಾಗಿರ್ಬೋದು ನಂದಾಗಿರ್ಬೋದು. ಹಾಗಾಗಿ ನನ್ನ ಎಲ್ಲ ವೆಲ್ ವಿಷರ್ಸ್ಗಳಿಗೆ ಮತ್ತೊಮ್ಮೆ ಒಂದು ಸಲ್ಯೂಟನ್ನು ಹೊಡಿತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ನಿಮ್ಮ ಕೈಲಿ ಎಷ್ಟು ಸಾಧ್ಯತೆ ಇದೆಯೋ ಎಕ್ಸಾಮ್ಗಿಂತ ಮುಂಚೆ ಶೇರ್ ಮಾಡಿ, ಒಳ್ಳೆಯವರಾಗಿ ಒಳ್ಳೆಯ ಮನಸ್ಥಿತಿನ ಹೊಂದಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.